ಜುಲೈ 16ರಂದು ಯಮನ್ನಲ್ಲಿ ಗಲ್ಲು ಶಿಕ್ಷೆ ನಿಗದಿಯಾಗಿರೋ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಅವರ ಬಿಡುಗಡೆ ಮಾಡಿಸೋಕೆ ಅಥವಾ ಮರಣದಂಡನೆಯನ್ನು ತಡೆಯೋಕೆ ಸೀಮಿತ ಆಯ್ಕೆಗಳಿವೆ ಎಂದು ಕೇಂದ್ರ ಸರ್ಕಾರ ಇವತ್ತು ಕೋರ್ಟ್ಗೆ ತಿಳಿಸಿದೆ. ಇನ್ನೆರಡು ದಿನದಲ್ಲಿ ನಿಮಿಷ ಪ್ರಿಯಾ ಅವರನ್ನ ನೇಣಿಗೇರಿಸಲಾಗುತ್ತೆ ಎಂಬ ಕಾರಣಕ್ಕೆ ಈ ಕುರಿತ ಅರ್ಜಿ ವಿಚಾರಣೆಯನ್ನ ತುರ್ತಾಗಿ ಸುಪ್ರೀಂ ಕೋರ್ಟ್ಗೆ ಒಪ್ಪಿಸಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರವನ್ನ ಪ್ರತಿನಿಧಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಈ ವಿಷಯದಲ್ಲಿ ಭಾರತ ಏನೆಲ್ಲ ಪ್ರಯತ್ನಿಸಬಹುದೋ ಈಗಾಗಲೇ ಆ ಎಲ್ಲ ಮಿತಿಯನ್ನ ತಲುಪಿದೆ ಅಂತ ಹೇಳಿದ್ದಾರೆ. ಭಾರತ ಸರ್ಕಾರವು ಹೆಚ್ಚಿನದನ್ನ ಏನೂ ಮಾಡೋಕೆ ಸಾಧ್ಯ ಇಲ್ಲ. ಯಮನ್ನ ಸೂಕ್ಷ್ಮತೆಯನ್ನು ನೋಡಿದ್ರೆ ಅದು ರಾಜತಾಂತ್ರಿಕವಾಗಿ ಗುರುತಿಸಲ್ಪಟ್ಟಿಲ್ಲ. ನಿಜವಾಗಿ ಏನ್ ನಡೀತಾ ಇದೆ ಅಂತ ನಮಗೆ ತಿಳಿಯೋಕೆ ಯಾವುದೇ ಮಾರ್ಗ ಇಲ್ಲ. ನಿಮಿಷ ಅವರನ್ನ ಉಳಿಸೋಕೆ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಿಸ್ತಾ ಇದೆ, ಇನ್ನೂ ಪ್ರಯತ್ನ ನಡೀತಾ ಇದೆ ಅಂತ ವೆಂಕಟರಮಣಿ ಹೇಳಿದ್ದಾರೆ. ಭಾರತ ಸರ್ಕಾರ ಎಲ್ಲಿವರೆಗೆ ಹೋಗಬಹುದು, ನಾವು ಅದನ್ನ ತಲುಪಿದ್ದೇವೆ. ಯಮನ್ ಪ್ರಪಂಚದ ಬೇರೆ ಯಾವುದೇ ಭಾಗದಂತೆ ಅಲ್ಲ. ಸಾರ್ವಜನಿಕವಾಗಿ ಮಾತನಾಡುವ ಮೂಲಕ ನಾವು ಪರಿಸ್ಥಿತಿಯನ್ನ ಸಂಕೀರ್ಣಗೊಳಿಸೋಕೆ ಬಯಸಲ್ಲ. ನಾವು ಖಾಸಗಿ ಮಟ್ಟದಲ್ಲೇ ಪ್ರಯತ್ನಿಸ್ತಾ ಇದ್ದೇವೆ. ಸದ್ಯಕ್ಕೆ ನಿಮಿಷ ಅವರ ಗಲ್ಲು ಶಿಕ್ಷೆಯನ್ನು ತಡೆಯೋಕೆ ಉಳಿದಿರುವ ಏಕೈಕ ಮಾರ್ಗ ಅಂದ್ರೆ ಬ್ಲಡ್ ಮನಿ. ಮೃತರ ಕುಟುಂಬಕ್ಕೆ ಅವರು ಕೇಳಿದಷ್ಟು ಆರ್ಥಿಕ ಸಹಾಯ ನೀಡೋದು ಮಾತ್ರ. ಆದರೆ ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋಕೆ ಸಾಧ್ಯ ಇಲ್ಲ. ಇದು ನಿಮಿಷ ಅವರ ಕುಟುಂಬದ ಖಾಸಗಿ ವಿಷಯ. ಶರಿಯಾ ಕಾನೂನಿನ ಅಡಿ ಇದಕ್ಕೆ ಅವಕಾಶ ಇದೆ. ಆದರೆ ಇದಕ್ಕೆ ನಿಮಿಷ ಅವರ ಕುಟುಂಬ ಒಪ್ಪಬೇಕಷ್ಟೇ ಅಂತ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. ನಿಮಿಷ ಪ್ರಿಯಾ ಅವರು ವಕೀಲರು ಮತ್ತು ಅಟಾರ್ನಿ ಜನರಲ್ ಇಬ್ಬರಿಂದಲೂ ವಾದಗಳನ್ನು ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಜುಲೈ 18ರ ಶುಕ್ರವಾರದಂದು ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ನಿಗದಿಪಡಿಸಿತು. ಪ್ರಕರಣದ ಸ್ಥಿತಿಯ ಬಗ್ಗೆ ಎರಡೂ ಕಡೆಯವರು ಮುಂದಿನ ದಿನಾಂಕದಂದು ನ್ಯಾಯಾಲಯಕ್ಕೆ ತಿಳಿಸಬಹುದು ಅಂತ ಪೀಠವು ತನ್ನ ಆದೇಶದಲ್ಲಿ ತಿಳಿಸಿದೆ. ಆದರೆ ಮೂಲಗಳು ತಿಳಿಸಿರುವಂತೆ ಒಂದ್ ವೇಳೆ ಜುಲೈ 16ಕ್ಕೆ ನಿಮಿಷ ಪ್ರಿಯಾ ಅವರನ್ನ ನೇಣಿಗೇರಿಸುವುದು ನಿಜವಾದ್ರೆ ಸುಪ್ರೀಂ ಕೋರ್ಟ್ನ ಮುಂದಿನ ವಿಚಾರಣೆ ವೇಳೆ ಆಕೆ ಬದುಕಿರೋದಿಲ್ಲ ಎಂದಿದ್ದಾರೆ. ಯಮನ್ನ ಹೌತಿ ನಿಯಂತ್ರಿತ ಸನಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ರಾಜತಾಂತ್ರಿಕ ಅಡೆತಡೆಗಳಿಂದಾಗಿ ಆಕೆಯ ಬಿಡುಗಡೆಗಾಗಿ ಕೆಲಸ ಮಾಡ್ತಾ ಇರುವಂತ ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಘಟನೆಗಳು ಯಾವುದೇ ಪ್ರಗತಿಯನ್ನ ಸಾಧಿಸೋಕೆ ಸಾಧ್ಯವಾಗಿಲ್ಲ. ಈ ಘಟನೆ ಹೇಗೆ ಸಂಭವಿಸಿತು ಎಂಬುದು ಕಳವಳಕ್ಕೆ ನಿಜವಾದ ಕಾರಣ ಅಂತ ನ್ಯಾಯಮೂರ್ತಿ ಮೆಹ್ತಾ ಹೇಳಿದ್ದಾರೆ. ಆಕೆ ಗಲ್ಲಿಗೇರಿದ್ರೆ ಅದು ತುಂಬಾ ದುಃಖಕರವಾಗುತ್ತೆ. ಇದು ದುರಾದೃಷ್ಟಕರ ಅಂತ ನ್ಯಾಯಮೂರ್ತಿ ಮೆಹ್ತಾ ಹೇಳಿದ್ರು. ನಿಮಿಷ ಅವರನ್ನ ಉಳಿಸೋಕೆ ಏಕೈಕ ಆಯ್ಕೆ ಅಂದ್ರೆ ಬ್ಲಡ್ ಮನಿ ಇತ್ಯರ್ಥ. ಮೃತರ ಕುಟುಂಬವು ಅದನ್ನ ಸ್ವೀಕರಿಸೋಕೆ ಸಿದ್ಧ. ನಿಮಿಷ ಪ್ರಿಯಾಳನ್ನ ಉಳಿಸೋಕೆ ಉಳಿದಿರುವ ಏಕೈಕ ಆಯ್ಕೆ ಬ್ಲಡ್ ಮನಿ ಇತ್ಯರ್ಥ ಅಂತ ಮನಿಷ ಪ್ರಿಯ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಯಮನ್ನಲ್ಲಿ ಮರಣದಂಡನೆ ಎದುರಿಸ್ತಾ ಇರೋ ನಿಮಿಷ ಪ್ರಿಯಾಗೆ ಸಂಬಂಧಿಸಿದ ವಿಷಯದಲ್ಲಿ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಜುಲೈ 16ರಂದು ಗಲ್ಲಿಗೇರಿಸೋಕೆ ನಿಗದಿಪಡಿಸಲಾದ ಕೇರಳದ 37 ವರ್ಷದ ಭಾರತೀಯ ನರ್ಸ್ನ ವರದಿಗಳ ಅವರು ಈ ಪತ್ರ ಬರೆದಿದ್ದಾರೆ. ಮಾರ್ಚ್ 24, 2025ರಂದು ಕೇಂದ್ರ ವಿದೇಶಾಂಗ ಸಚಿವರಿಗೆ ಬರೆದ ನನ್ನ ಪತ್ರವನ್ನು ಲಗತ್ತಿಸಲಾಗಿದೆ. ನಿಮಿಷ ಪ್ರಿಯಾ ಟಾಮಿ ಥಾಮಸ್ ಅವರ ಮರಣದಂಡನೆಯನ್ನ ಜುಲೈ 16, 2025ಕ್ಕೆ ನಿಗದಿಪಡಿಸಲಾಗಿದೆ ಅಂತ ಮಾಧ್ಯಮಗಳಿಂದ ತಿಳಿದು ಬಂದಿದೆ. ಇದು ಸಹಾನುಭೂತಿಗೆ ಅರ್ಹವಾದಂತಹ ಪ್ರಕರಣ ಎಂಬ ಅಂಶಗಳನ್ನು ಪರಿಗಣಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಷಯವನ್ನ ಕೈಗೆತ್ತಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಧ್ಯಪ್ರವೇಶಿಸಿ ನಿಮಿಷ ಪ್ರಿಯಾ ಅವರ ಜೀವವನ್ನು ಉಳಿಸಬೇಕು ಅಂತ ನಾವು ಮನವಿ ಮಾಡ್ತೇವೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಇನ್ನು ನಿಮಿಷ ಪ್ರಿಯಾ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಕೇರಳದ ಪಲ್ಲಕ್ಕಾಡ್ ಜಿಲ್ಲೆಯ ನಿಮಿಷ ಪ್ರಿಯಾ 2011ರಲ್ಲಿ ತನ್ನ ನರ್ಸಿಂಗ್ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ಯಮನ್ಗೆ ತೆರಳಿದ್ರು. ಅವರು ತನ್ನ ದೈನಂದಿನ ಕೂಲಿ ಕಾರ್ಮಿಕರಾದ ಪೋಷಕರಿಗೆ ಆರ್ಥಿಕ ಸಹಾಯ ನೀಡೋಕೆ ಯಮನ್ಗೆ ತೆರಳಿದ್ರು. ಯಮನ್ನ ತನ್ನ ಕ್ಲಿನಿಕ್ ಅನ್ನ ಪ್ರಾರಂಭಿಸೋಕೆ ಸಹಾಯ ಮಾಡೋದಾಗಿ ತಲಾಲ್ 2014ರಲ್ಲಿ ಭರವಸೆ ನೀಡಿದಾಗ ಆಕೆ ತಲಾಲ್ ಅಬ್ದೋ ಮಹಿ ಅವರ ಜೊತೆಗೆ ಒಡನಾಟ ಬೆಳೆಸಿಕೊಂಡ್ಲು. ಯಮನ್ ವ್ಯವಹಾರ ಕಾನೂನಿನ ಪ್ರಕಾರದಲ್ಲಿ ಬಿಸ್ನೆಸ್ ಪ್ರಾರಂಭಿಸೋಕೆ ವಿದೇಶಿಯೊಬ್ಬ ಸ್ಥಳೀಯರೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ನಿಮಿಷ ತಲಾಲ್ ಜೊತೆ 2015ರಲ್ಲಿ ಸನಾದಲ್ಲಿ ತನ್ನ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ರು. ಸ್ವಲ್ಪ ದಿನದಲ್ಲಿ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡ್ವು. ಆಕೆ ಯಮನ್ ಬಿಟ್ಟು ಹೋಗದಂತೆ ನೋಡಿಕೊಳ್ಳೋಕೆ ತಲಾಲ್ ನಿಮಿಷಾಳ ಪಾಸ್ಪೋರ್ಟ್ ಅನ್ನ ಸಹ ತೆಗೆದುಕೊಂಡಿದ್ದ ಎನ್ನಲಾಗಿದೆ. ಆತನಿಂದ ನಿಮಿಷ ತನ್ನ ಪಾಸ್ಪೋರ್ಟ್ ಮರಳಿ ಪಡೆದು ಭಾರತಕ್ಕೆ ಹಿಂದಿರುಗೋಕೆ ಅವನಿಗೆ ಅಮಲಿನ ಡ್ರಗ್ ಚುಚ್ಚಿದ್ಲು. ಆದ್ರೆ ಅದು ಓವರ್ಡೋಸ್ ಆಗಿ ಆತ ಸಾವನ್ನಪ್ಪಿದ್ದ. ಇದರಿಂದ ಆಕೆಯನ್ನ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು.